ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಯಮದದಾದ್ರಭಸಮೃಣಚ್ಯುತಂ ದಿವೋ ಓದಾಸಂ ಮಧೃಷ್ವ್ಯಾಯ ದಾಶುಷೇ ಯಾಶಶ್ವಂತಮಾತಖಾದಾವಸಂ ಪಣಿಂತಾತೆ ದಾತ್ರಾಣಿ ದಭಿಷಾ ಸರಸ್ವತಿ. ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತಸ್ಮೈ. ಸರ್ವೇಭ್ಯೋ ನಮೋ ವಾಕಂ. ವೇದಾನುಸಂಧಾನಕ್ಕೆ ಪುನಃ ಎಲ್ಲರಿಗೂ ಸ್ವಾಗತ. ಇದು ಸ್ವಗತ. ಆಂತರ್ಯದಲ್ಲಿರೋದನ್ನು ಪ್ರತಿಪಾದನೆ ಮಾಡುವಂಥದ್ದು ಅಂತ ಧ್ಯೇಯವಾಕ್ಯವಾಗಿ ನಮ್ಮ ಆತ್ಮೀಯರಾದಂತಹ ರಂಗನಾಥ್ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಅದು ನಿಜವಾದ ತಾತ್ಪರ್ಯ ಕೂಡ ಆಗಿದೆ. ಯಾರು ನೈಷ್ಠಿಕವಾದಂತಹ ವಿಧಾನದಿಂದ ವೇದವನ್ನು ಅನುಸಂಧಾನ ಮಾಡುತ್ತಾರೋ, ಅಭ್ಯಾಸ ಮಾಡುತ್ತಾರೋ, ಅವರ ಅಂತರ್ಗತವಾದದ್ದು ಸ್ವಗತವಾಗಿಯೇ ಇರುತ್ತೆ. ಕೇಳಲಿಕ್ಕೆ ಜನ ಸಿಗೋದಿಲ್ಲ, ಹೇಳಬೇಕು ಅನ್ನುವಂತಹ ತುಮುಲ ಕಳೆಯೋದಿಲ್ಲ. ಹೇಳ್ತಾ ಹೋದರೆ ಯಾರೋ ಒಬ್ಬನು ಆರಂಭದ ಹಂತದಲ್ಲಿ ಕೇಳಬೇಕು ಅಂತ ಕಿವಿ ತೆರೆದು ಕುಳಿತುಕೊಳ್ತಾನೆ, ಆಮೇಲೆ ಕಿವಿ ಮುಚ್ಚಿರತ್ತೆ. ಆದ್ದರಿಂದ ಸ್ವಗತ ಅನ್ನುವ ಪರಿಮಿತಿ ಇದಕ್ಕೆ ಅತ್ಯಂತ ಪ್ರಶಸ್ತವಾದದ್ದು ಅಂತ ಗ್ರಹಿಸ್ತಾ ಮುಂದುವರಿಯೋಣ. ನಾವು ತೊಡಗಿದ್ದೇವೆ ಬ್ರಾಹ್ಮಣ್ಯಕ್ಕೆ ಲಕ್ಷಣವನ್ನು ಹೇಳುವಾಗ ಷಟ್ಕರ್ಮ ನಿರತಾಹ ಬ್ರಾಹ್ಮಣಾಹ ಅಂತ ಶಾಸ್ತ್ರ ಒಂದು ಪರಿಮಿತಿಯನ್ನು ಘೋಷಣೆ ಮಾಡುತ್ತೆ. ಅಧ್ಯಯನ ಅಧ್ಯಾಪನದ ಕುರಿತಾಗಿ ನಾವು ಚಿಂತನೆ ಮಾಡಿದ್ದೇವೆ. ಅಧ್ಯಯನವಿದ್ದು ಅಧ್ಯಾಪನ ಇಲ್ಲದೆ ಇದ್ದರೆ ಯಾಕೆ ಪೂರ್ಣವಾಗೋದಿಲ್ಲ ಅನ್ನುವುದರ ಕುರಿತಾಗಿ ಕೆಲವೊಂದು ಎಳೆಗಳನ್ನು ನೋಡಿದ್ದೇವೆ. ಸತ್ಯವೋ ಅಸತ್ಯವೋ ನಾವೇ ಪರಾಮರ್ಶನೆ ಮಾಡಿಕೊಳ್ಳಬೇಕು. ಇದನ್ನು ಇದೇ ಸತ್ಯ ಅಂತ ಆಗ್ರಹಪೂರ್ವಕವಾಗಿ ಯಾವ ಶಾಸ್ತ್ರವೂ ಹೇಳೋದಿಲ್ಲ. ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ, ಧರ್ಮ ಅನ್ನುವಂತಹ ನಮ್ಮ ಸ್ವರೂಪ ಏನಿದೆ ಇದು ವಿಧಿ ನಿಷೇಧಾತ್ಮಕವಾದದ್ದು. ವಿಧಿಯೂ ಇದೆ, ನಿಷೇಧವೂ ಇದೆ. ಇದನ್ನು ಅನುಸಂಧಾನ ಮಾಡುವಾಗ ನಿಷ್ಠೆಯಿಂದ ಅನುಸಂಧಾನ ಮಾಡಿ ಅಂತ ಹೇಳಿದ್ದಾರೆ ಹೊರತು ಆಗ್ರಹಪೂರ್ವಕವಾಗಿ ಅಂತ ಹೇಳಿಲ್ಲ. ಧರ್ಮವನ್ನು ಉಪದೇಶ ಮಾಡಲಾಗುತ್ತದೆ ಹೊರತು ಆದೇಶವಲ್ಲ. ಇದನ್ನು ಪುನಃ ಪುನಃ ಸ್ಮರಣೆ ಮಾಡುತ್ತಾ ನಾವು ತೊಡಗೋಣ. 6 ಕರ್ಮಗಳಲ್ಲಿ ಮೊದಲೆರಡನ್ನು ನೋಡಿದ್ದೇವೆ, ಅಧ್ಯಯನ ಅಧ್ಯಾಪನ ಎಂಬ ಹಾಗೆ. ಮುಂದಿನ 2 ಬರೋದು ಯಜನ ಯಾಜನ. ಯಜನ ಮತ್ತು ಯಾಜನ, ಯಜ್ಞವನ್ನು ಬೇರೆಯವರಿಗೆ ಮಾಡಿಸೋದು ಅಷ್ಟು ಮಾತ್ರ ಅಲ್ಲ, ತಾನೂ ಯಜ್ಞ ನಿರತನಾಗಿರೋದು. ನಿತ್ಯಾಗ್ನಿಹೋತ್ರ ಇತ್ಯಾದಿ ಯಜ್ಞಗಳಿವೆ, ವಿಹಿತವಾದಂತಹ ಯಜ್ಞಗಳು. ಸಪ್ತ ಪಾಕ ಸಂಸ್ಥಾ ಅಂತ ಹೇಳ್ತೇವೆ, 7 ವಿಧವಾದಂತಹ ಪಾಕಯಜ್ಞಗಳು. ಆಮೇಲೆ ಮುಂಬರುವಂತಹ ಸೋಮಯಾಗಗಳು. ಇದಕ್ಕೆಲ್ಲದಕ್ಕೂ ವೇದಾಧ್ಯಯನ ಮಾಡಿದವನಿಗೆ ಅಧಿಕಾರ ಇದೆ. ಅಧಿಕಾರ ಇದ್ದವನು ಮಾಡೋದಿಲ್ಲ ಅಂತ ಆದರೆ ಅನಧಿಕಾರಿ ಹೇಗೆ ಮಾಡಲಿಕ್ಕೆ ಸಾಧ್ಯ? ಗ್ರಹಿಸಿಕೊಳ್ಳಬೇಕು. ಯಜನ ಯಾಜನ, ತಾನು ಯಜ್ಞ ಮಾಡದೆ ಮತ್ತೊಬ್ಬರಿಗೆ ಯಜ್ಞ ಮಾಡಿಸ್ತೇನೆ, ಈ ಮಾಡುವುದೇ ಯಜ್ಞ ಮಾಡಿಸುವುದೇ ಉದ್ದೇಶವಾಗಿ ಸಾಗುತ್ತಾ ಹೋದರೆ ತಾನು ಯಜ್ಞ ಮಾಡಬೇಕು ಅನ್ನುವುದರ ಕುರಿತಾಗಿ ವಿಸ್ಮೃತಿ ಉಂಟಾಗುತ್ತದೆ. ಅದು ಬ್ರಾಹ್ಮಣ್ಯಕ್ಕೆ ದೋಷವನ್ನು ತಂದುಕೊಡುತ್ತದೆ. ತಾನು ಯಜ್ಞ ನಿರತನಾಗಿದ್ದರೆ ಈ ಯಜ್ಞದ ಪೂರ್ಣವಾದಂತಹ ಫಲಿತ ರೂಪಗಳೇನು ಅನ್ನೋದನ್ನು ಕಂಡುಕೊಳ್ಳಬಹುದು. ಹಾಗೆ ಕಂಡುಕೊಂಡದ್ದನ್ನು ಮತ್ತೊಬ್ಬರಿಗೆ ಬೋಧನೆ ಮಾಡೋದು ಸುಲಭವಾಗತ್ತೆ. ತಾನೇನೂ ದರ್ಶನ ಮಾಡದೆ, ತಾನೇನೂ ಅನುಭವಿಸದೆ, ತಾನೇನೂ ಅನುಭವವೇದ್ಯವಾಗಿ ಸ್ವೀಕಾರ ಮಾಡದೆ ಮತ್ತೊಬ್ಬರಿಗೆ ಉಪದೇಶ ಮಾಡಿದರೆ ಅದಕ್ಕೆ ಪರೋಪದೇಶ ಪಾಂಡಿತ್ಯ ಅಂತ ಹೆಸರು. ಬೇರೆಯವರಿಗೆ ಹೇಳಲಿಕ್ಕೆ ಮಾತ್ರ ಇರುವಂತಹ ಶಾಸ್ತ್ರ. ಲೌಕಿಕವಾಗಿ ನಾವು ಒಂದು ಮಾತು ಹೇಳ್ತೇವೆ, ವೇದಾಂತ ಎಲ್ಲ ಕೇಳೋದಕ್ಕೆ, ಬದನೆಕಾಯಿ ತಿನ್ನೋದಕ್ಕೆ ಅಂತ.
ಯಾವುದನ್ನು ಯಾವಾಗ ಸ್ವೀಕಾರ ಮಾಡಬೇಕು, ಯಾವಾಗ ಅಸ್ವೀಕಾರ ಮಾಡಬೇಕು, ಇದೆಲ್ಲ ವಿಹಿತವಾದಂತಹ ಪದ್ಧತಿಯಲ್ಲಿ ನಮಗೆ ಬೋಧಿಸಲ್ಪಟ್ಟಿದೆ ನಮ್ಮ ಹಿರಿಯರಿಂದ. ಆದರೆ ಸ್ವೀಕಾರ ಮಾಡುವಾಗ ನಾವು ಶುದ್ಧರಾಗಿರೋದಿಲ್ಲ. ಅದಕ್ಕಾಗಿಯೇ ಪಾತೃತ್ವ ಅತ್ಯಂತ ಮಹತ್ವಪೂರ್ಣವಾದದ್ದು. ಮೊದಲು ಪ್ರಸ್ತಾಪ ಮಾಡಿದ ಹಾಗೆ ಅಗಾಧವಾದಂತಹ ಜಲರಾಶಿ, ಸಮುದ್ರ, ಅಲ್ಲಿ ಹೋಗಿ ನೀರು ತರಬೇಕು ಅಂತ ಹೇಳುವಾಗ ನಾವು ತಂದ ಪಾತ್ರೆ ಚಿಕ್ಕದಾದರೆ ಅದಕ್ಕೆ ನಾವು ಹೊಣೆ ಹೊರತು ಸಮುದ್ರ ಹೊಣೆ ಅಲ್ಲ. ಜ್ಞಾನ, ವೇದ ಇದೆಲ್ಲವೂ ಕೂಡ ವೇದವೇ ಜ್ಞಾನ, ಜ್ಞಾನವೇ ವೇದ. ಇದು ಅತ್ಯಗಾಧವಾದದ್ದು. ಇದರ ಆಂತರ್ಯದಲ್ಲಿ ಏನಿದೆ ಅಂತ ಕೇಳಿದರೆ ನಾವು ಅಲ್ಪರಾಗುತ್ತೇವೆ. ಏನಿಲ್ಲ ಅಂತ ಕೇಳಬೇಕು. ವೇದದ ಆಂತರ್ಯದಲ್ಲಿ ಏನಿಲ್ಲ ಅಂತ ಕೇಳೋದು ಸರಿಯಾದ ಒಂದು ವಿಧಾನ. ಅಗಾಧವಾದದ್ದನ್ನು ತನ್ನ ಒಡಲಿನಲ್ಲಿ ನಿಕ್ಷಿಪ್ತವಾಗಿರಿಸಿಕೊಂಡಂತಹ ಈ ವೇದವನ್ನು ಅಧ್ಯಯನ ಮಾಡುವಾಗ ನಾವು ಸಂಕುಚಿತರಾದರೆ ಇದು ನಮ್ಮ ದೋಷವೇ ಹೊರತು ವೇದದ ದೋಷವಲ್ಲ. ಶಾಸ್ತ್ರ ನಿರ್ಧಾರ ಮಾಡುತ್ತೆ, ಇದಂ ಇತ್ತಂ ಅಂತ, ಇದು ಹೀಗೆಯೇ ಅಂತ ನಿರ್ಧಾರ ಮಾಡುತ್ತೆ. ಆದರೆ ನಾವು ಈಗ ಪೂಜೆಗೆ ಹೋದಾಗೆಲ್ಲ ಹೇಳೋದೇನು, ನಿಮ್ಮ ಮನೆಯಲ್ಲಿ ಏನಿದೆಯೋ ಅದು ಸ್ವಲ್ಪ ಶಾಸ್ತ್ರಕ್ಕೆ ಹೀಗೆ 4 ಬೆರಳಲ್ಲಿ ಕೈ ತೋರಿಸಿ ಹೇಳ್ತೇವೆ, ಶಾಸ್ತ್ರಕ್ಕೆ ತಂದಿಡಿ ಅಂತ. ಈ 4 ಬೆರಳು ಮಧ್ಯದಲ್ಲಿ ಶಾಸ್ತ್ರವನ್ನು ಸೇರಿಸಲಿಕ್ಕೆ ನಮಗೆ ಯಾರು ಅಧಿಕಾರ ಕೊಟ್ಟದ್ದು? ಶಾಸ್ತ್ರ ಅಂತ ಹೇಳಿದರೆ ಅದಕ್ಕೆ ನಿರ್ದಿಷ್ಟವಾದಂತಹ ಪರಿಮಿತಿ ಇದೆ. ನೋಡಿ, ನಮಗೆ ಯಾವುದೋ ರೋಗ ಬಂದಿದೆ ಅಂತ ವೈದ್ಯರಲ್ಲಿಗೆ ಹೋಗ್ತೇವೆ. ಆ ರೋಗಕ್ಕೆ ಯಾವುದೋ ಮದ್ದನ್ನು ಚುಚ್ಚಬೇಕು. ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಇಲ್ಲ. ಅವರು ಪ್ರಾಮಾಣಿಕರಾದ್ದರಿಂದ ನಮ್ಮಲ್ಲಿ ಬಾಯಿ ತೆರೆದು ಹೇಳಿಬಿಡ್ತಾರೆ, ಏನು ಇದು ಪರಿಮಾಣ 10 ml ಕೊಡಬೇಕಿತ್ತು, ನನ್ನಲ್ಲಿ 5 ml ಇದೆ, ಅದಕ್ಕಾಗಿ ಇಷ್ಟೇ ಕೊಡ್ತೇನೆ ಅಂತ ಹೇಳಿದರೆ ನಮಗೆ ಸಮಾಧಾನ ಆಗುತ್ತದೇನು? ನಾವೊಂದು ವಸ್ತ್ರ ಹೊಸತಾಗಿ ಕ್ರಯ ಮಾಡ್ತೇವೆ, ನಮಗೆ ಅತ್ಯಂತ ಇಷ್ಟವಾದದ್ದು ಅಂತ ಆ ವಸ್ತ್ರವನ್ನು ತಂದಿದ್ದೇವೆ. ಇದನ್ನು ಮೇಲೆ ಧರಿಸಿಕೊಳ್ಳೋದಕ್ಕೆ ಅಂಗಿ ಮಾಡಿಕೊಳ್ಬೇಕು. ಅಂಗ ನಮಗಿದೆ, ಇದಕ್ಕೆ ಧಾರಣೆ ಮಾಡೋದರಿಂದ ಅದಕ್ಕೆ ಅಂಗಿ ಅಂತ ಹೆಸರು. ಅಂಗ ಅಂಗಿ ಭಾವ, ಇದು ಶಾಸ್ತ್ರದ ಭಾಷೆ. ಅಂಗ ಇರೋದರಿಂದ ಅಂಗಿ ಬೇಕು. ಅಂಗ ಇರುವವನನ್ನು ಅಂಗಿ ಅಂತ ಕರೀತಾರೆ. ನಾವು ಧರಿಸಿಕೊಂಡದ್ದನ್ನು ನಾವು ಅಂಗಿ ಅಂತ ಕರ್ಕೊಳ್ಳೋದು ಯಾಕೆ ಅಂದರೆ ಅಂಗಕ್ಕೆ ಧಾರಣೆ ಮಾಡ್ತೇವಲ್ಲ, ಅದಕ್ಕೋಸ್ಕರ. ಹೀಗೆ ನಾವು ಪಡೆದಂತಹ, ಕ್ರಯ ಕೊಟ್ಟು ಪಡೆದಂತಹ ಆ ವಸ್ತ್ರವನ್ನು ಅಂಗಿ ಮಾಡಿಕೊಳ್ಳೋದಕ್ಕೆ ಒಬ್ಬ ದರ್ಜಿಯ ಹತ್ರ ಹೋಗ್ತೀವಿ, ಟೇಲರ್ ಹತ್ರ ಹೋಗ್ತೀವಿ. ಅವನು ಹೇಳ್ತಾನೆ, ಇದಕ್ಕೆ ಒಪ್ಪಿತವಾದಂತಹ ಬಣ್ಣದ ನೂಲು ಅರ್ಧ ಇದೆ, ಇನ್ನರ್ಧ ಬೇರೆ ಬಣ್ಣದ ಹಾಕ್ತೇನೆ ಅಂತ. ನಾವು ಒಪ್ಕೊಳ್ತೇವೇನು? ಬೇರೆಲ್ಲೂ ನಾವು ಒಪ್ಕೊಳ್ಳೋದಿಲ್ಲ ಅಂತ ಆದರೆ ಶಾಸ್ತ್ರಕ್ಕೆ ಇಷ್ಟು ಅಂತ ಹೇಳುವಂತಹ ಅಧಿಕಾರವನ್ನು ನಮಗೆ ಯಾರು ಕೊಟ್ಟರು? ಶಾಸ್ತ್ರವನ್ನು ಓದಿಯೋ ಓದದೆಯೋ ಶಾಸ್ತ್ರವನ್ನು ಅವಮಾನಿಸುವಂತಹ ಇದಕ್ಕಿಂತಲೂ ಶ್ರೇಷ್ಠವಾದ ದಾರಿ ಎಲ್ಲಿ ಸಿಗುತ್ತದೆ? ಹಾಗಾಗಿ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಎಲ್ಲರಲ್ಲಿ ಕೇಳ್ಕೊಳ್ತೇನೆ, ಶಾಸ್ತ್ರಕ್ಕೆ ಅಂತ 4 ಬೆರಳು ತೋರಿಸುವುದನ್ನು ಈ ಕ್ಷಣದಿಂದಲಾದರೂ ಬಿಡುವ ಪ್ರಯತ್ನ ಮಾಡೋಣ. ಶಾಸ್ತ್ರಕ್ಕೆ ಅಂತ ಹೇಳುವಾಗ ಇದಮಿತ್ತಂ ಅನ್ನುವಂತಹ ನಿರ್ಧಾರಿತವಾದಂತಹ ಪೂರ್ಣ ಪ್ರಮಾಣ ಇದ್ದರೆ ಅದು ಪೂರ್ಣ ಶಾಸ್ತ್ರ, ಅದಲ್ಲದಿದ್ದರೆ ಅಶಾಸ್ತ್ರವೇ. ಒಬ್ಬನು ಯೋಗ್ಯತಾ ಸಂಪನ್ನನಲ್ಲ, ಇವನೇನು ಮಾಡಬೇಕು ಅಂತ ಕೇಳಿದರೆ ಅವನು ಇದ್ದದ್ದನ್ನು ಕೊಡಲಿ ಸಾಕು. ಪತ್ರಂ ಪುಷ್ಪಂ ಜಲಂ ತೋಯಂ, ಇದು ಯಾವುದನ್ನೇ ಆಗಲಿ ನಾವು ಅರ್ಪಣೆ ಮಾಡುವಾಗ ಸಮರ್ಪಣಾ ಭಾವ ನಮ್ಮಲ್ಲಿ ಪೂರ್ಣವಾಗಿರಬೇಕು. ಅದುವೇ ಪೂರ್ಣತಃ. ಸಮರ್ಪಣಾ ಭಾವ ಇಲ್ಲದೆ ನಾವು ಕೋಟ್ಯಂತರ ವಸ್ತುವನ್ನು, ಕೋಟ್ಯಂತರ ಧನಕನಕವನ್ನು ದಾನ ಮಾಡ್ತೇವೆ ಅಂತ ಆದರೂ ಕೂಡ ಅದು ಅಪೂರ್ಣವೇ ಆಗಿದೆ. ನಾವು ಕಥೆ ಕೇಳ್ತೇವಲ್ಲ, ಇಬ್ಬರು ಹೆಂಡಿರು ಪರಮಾತ್ಮನ ಹೆಂಡಿರು ಪರಮಾತ್ಮನನ್ನು ತೂಕಕ್ಕೆ ಹಾಕಿದ್ರಂತೆ. ಒಬ್ಬಳು ತನ್ನಲ್ಲಿರುವಂತಹ ಅಗಾಧ ಸ್ವರ್ಣ ರಾಶಿಗಳನ್ನು ತಂದು 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 ಸುರಿತಾಳೆ. ಎಷ್ಟು ಸುರಿದು 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 ತನ್ನಲ್ಲಿರುವಂತಹ ಭಾಂಡಾರವೆಲ್ಲವೂ ಬರಿದಾದರೂ ಕೂಡ ಪರಮಾತ್ಮನಿರುವಂತಹ ಭಾಗ ಕೆಳಗಿದೆ, ಮೇಲೆ ಬರೋದೇ ಇಲ್ಲ, ಅಲ್ಲಾಡೋದೇ ಇಲ್ಲ.
ಆಮೇಲೆ ಕಂಗೆಟ್ಟು ಅಯ್ಯೋ ಯಾಕೆ ಹೀಗಾಯಿತು ಅಂತ ಪರಿತಾಪ ಮಾಡುವಾಗ ಮತ್ತೊಬ್ಬಳು ಒಂದು ತುಳಸಿ ದಳ ತಂದಿಟ್ಲಂತೆ. ಅಂದರೆ ಒಂದು ತುಳಸಿ ದಳದಷ್ಟು ಮಾತ್ರ ಭಾರವಾಗಿರುವಂತಹ ಪರಮಾತ್ಮನನ್ನು ಉದ್ಧರಿಸಲಿಕ್ಕೆ, ಎತ್ತಲಿಕ್ಕೆ ಇಷ್ಟು ಅಗಾಧವಾದಂತಹ ಸ್ವರ್ಣಮಿದ್ರಿಕೆಯನ್ನು ವ್ಯಯಿಸೋದು ಮೂರ್ಖತನ ಅಂತ ಹೇಳಿದಾಗ ಆಗ್ಲಿಲ್ವೇನು ಈಗ? ಇದರ ಆಂತರ್ಯದ ಧ್ವನಿ ಬಿಂದು ಮಾತ್ರವಾದರೂ ಕೂಡ ಅದನ್ನು ಸಮರ್ಪಣೆ ಮಾಡುವಂತಹ ಭಾವದಲ್ಲಿ ನಾವು ಸಮರ್ಪಣೆ ಮಾಡಿದರೆ ಅದನ್ನು ಅತ್ಯಂತ ಪೂರ್ಣವಾಗಿ ಪರಮಾತ್ಮನು ಸ್ವೀಕಾರ ಮಾಡುತ್ತಾನೆ. ಮತ್ತೊಬ್ಬ ದೇವನ ಕುರಿತಾಗಿ ಕೇಳ್ತೇವೆ, ಧನಾಧಿಪತಿಯಾದವನು ಪರಮೇಶ್ವರನನ್ನು ಕೈ ಜೋಡಿಸಿ ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ ಕೇಳಿದ್ನಂತೆ. ಅಹಂಕಾರದ ಭಾವದಲ್ಲಿ ತಾನು ಅತ್ಯಂತ ಶ್ರೇಷ್ಠನಾಗಿದ್ದೇನೆ, ನಿಮಗೆ ಜೀವನದಲ್ಲಿ ಸಿಗದೇ ಇರುವಂತಹ ಸುವಸ್ತುಗಳಿಂದ ಮಾಡಿದಂತಹ ಭೋಜನವನ್ನು ಬಡಿಸ್ತೇನೆ, ನಮ್ಮನೆಯಲ್ಲಿ ಬಂದು ಒಂದ್ಸಲ ಉಂಡುಕೊಂಡು ಹೋಗಿ ಅಂತ. ಅವನು ಜ್ಞಾನೇಶ್ವರ. ತನ್ನ ಅರ್ಧ ಭಾಗ ಆಗಿರುವಂತಹ ಶಿವೆಯು ಸರ್ವಾಭರಣ ಸುಂದರಿಯಾಗಿ ಎಲ್ಲ ವಿಧವಾದಂತಹ ಆಭರಣಗಳಿಂದ ಅಲಂಕೃತಳಾಗಿದ್ದರೂ ಕೂಡ ತನಗೆ ಯಾವುದೂ ಬೇಡ, ದಿಕ್ಕೇ ಆಭರಣ, ದಿಕ್ಕೇ ವಸ್ತ್ರ ಅಂತ ಯಾವನಿರ್ತಾನೋ ಅವಂಥವನಿಗೆ ಈ ಕುಬೇರನೆನ್ನುವಂಥವನು ತನ್ನ ಅಹಂಕಾರಪೂರ್ಣವಾದಂತಹ ಭೋಜನವನ್ನು ಬಡಿಸಲಿಕ್ಕೆ ಉದ್ಯುಕ್ತನಾದರೆ ಅವನ್ಯಾಕೆ ಬರ್ತಾನೆ? ಕಾರಣಾಂತರವನ್ನಿಟ್ಟು ತನ್ನ ಮಗು ಬರುತ್ತೆ ತನ್ನ ಪ್ರತಿನಿಧಿಯಾಗಿ ಅಂತ ಹೇಳಿ ಕಳಿಸಿದನಂತೆ. ಆ ಮಗು ಎಷ್ಟು ತಿನ್ನಲಿಕ್ಕೆ ಸಾಧ್ಯ ಅಂತ ಚಿನ್ನದ ಪಾತ್ರೆಗಳಲ್ಲಿ ಅನೇಕ ವಿಧವಾದಂತಹ ಸೋಪಸ್ಕರಗಳನ್ನು, ಮಧುರವಾದಂತಹ ಭಕ್ಷ್ಯಗಳನ್ನು ಮಾಡಿ ಸಿದ್ಧ ಮಾಡಿಸಿದ. ಸಾಕ್ಷಾತ್ ಕುಬೇರ, ಧನಾಧಿಪತಿ. ಪಾಪ ಪುಟ್ಟ ಶರೀರ, ದೊಡ್ಡ ಹೊಟ್ಟೆ ಹೊತ್ಕೊಂಡು ನಮ್ಮ ಗಣಪತಿ ದೇವರು ಬಂದರು. ಕೈಕಾಲು ಮುಖ ತೊಳ್ಕೊಂಡು ಎಲೆ ಎದುರುಗಡೆ ಆಸೀನರಾಗಿದ್ದಾರೆ. ಬಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ನಮಗೆಲ್ಲರಿಗೂ ಗೊತ್ತಿದೆ, ಬಡಿಸಿ 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 ಪಾತ್ರೆಯಲ್ಲಿ ಇರೋದು ಖಾಲಿಯಾಯಿತು, ಆಮೇಲೆ ಪಾತ್ರೆಯೂ ಖಾಲಿಯಾಯಿತು. ಆದರೂ ಹಸಿವು ನಿವೃತ್ತಿಯಾಗದೆ ಗಣಪತಿಯಾಗಿ ಬಂದಂತಹ ಆ ದೇವರು ವಿಘ್ನೇಶ್ವರನಾದದ್ದಲ್ಲ, ಹೇರಂಬನಾಗುತ್ತಾನೆ. ಹೇರಂಬ ಅಂತ ಗಣಪತಿಗೆ ಹೇಳೋದು ಹೇ ಶಿವೇರಂಬತೆ ರಣೇವಾ ಅಂತ. ರಣೋತ್ಸುಕನಾದಂತಹ ಗಣಪತಿಗೆ ಹೇರಂಬ ಅಂತ ಹೆಸರು, ಅಥವಾ ಅತ್ಯಂತ ಶಾಂತನಾಗಿ ಶಿವತತ್ವದಲ್ಲಿ ಆಸಕ್ತನಾಗಿರುವಂತಹ ಗಣಪತಿಗೆ. ಈಗ ರಣೋತ್ಸುಕನಾದ, ತನ್ನ ಹಸಿವು ನೀಗಲಿಲ್ಲ, ಹಸಿವನ್ನು ನಿವೃತ್ತಿ ಮಾಡುತ್ತೇನೆ, ಅಷ್ಟು ಊಟ ಕೊಡ್ತೇನೆ ಅಂತ ಕರೆದು ಬಿಟ್ಟಿಯಲ್ಲ, ಎಲ್ಲ ಅಮೂರ್ಖ ಬಾಯಿಲ್ಲಿ ಅಂತ ಅವನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಎಲ್ರಿಗೂ ಗೊತ್ತಿರುವಂತಹ ಕಥೆ, ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ ನಾನು ಅಷ್ಟೇ. ಕೊನೆಯಲ್ಲಿ ಜ್ಞಾನಕ್ಕೆ ಕಾರಣನಾದಂತಹ ಜ್ಞಾನಾಧೀಶ್ವರನಾದಂತಹ ಶಿವನ ಪಾದ ಹಿಡ್ಕೊಂಡು ಕುಬೇರ ಕೇಳ್ತಾನೆ, ಅಹಂಕಾರ ಹೋಗಿತು, ಈಗ ನನ್ನನ್ನು ಕಾಪಾಡು ಈ ಕ್ರೋಧಾವಿಷ್ಟನಾದಂತಹ ವಿಘ್ನೇಶ್ವರನಿಂದ. ಅಹಂಕಾರ ತ್ಯಾಗ ಆದ ಮೇಲೆ ಅವನನ್ನು ಅವನೇ ಕಾಪಾಡಿಕೊಳ್ಳಲಿಕ್ಕೆ ಸಮರ್ಥನಾಗುತ್ತಾನೆ. ಅಹಂಕಾರ ಇರುವವರೆಗೆ ನಮ್ಮನ್ನು ಯಾರೂ ಕಾಪಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದನ್ನೇ ಆಗಲಿ ಅರ್ಪಣೆ ಮಾಡುವಾಗ ಸಮರ್ಪಣಾ ಭಾವ ಎನ್ನುವುದು ಅತ್ಯಂತ ಸ್ವಾಭಾವಿಕವಾಗಿ ಬರಬೇಕಾದದ್ದು. ಅದಕ್ಕಾಗಿಯೇ ಯಜ್ಞದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಸಣ್ಣ ಪ್ರಕ್ರಿಯೆ ಇದೆ, ನಾಮ ಸಂಕೀರ್ತನ, ಉದ್ದೇಶ ಮತ್ತು ತ್ಯಾಗ. ಸ್ವಾಹ ಅಂತ ಹೇಳಿ ನಾವು ನಿಲ್ಲಿಸಿಬಿಡ್ತೇವೆ. ಇತ್ತೀಚೆಗೆ ಹಲವರು ಇದನ್ನ ಮಮ ಅನ್ನೋದನ್ನು ಬಿಟ್ಟು ಬಿಟ್ಟಿದ್ದಾರೆ. ಈ ತ್ಯಾಗದ ಸಂಕೀರ್ತನೆ ಆಗದೆ ಸಮರ್ಪಣಾ ಭಾವ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನಿದನ್ನು ಸಮರ್ಪಿಸಿದ್ದೇನೆ, ನಾನಿದನ್ನು ಸಮರ್ಪಿಸಿದ್ದೇನೆ, ನಾನಿದನ್ನು ಸಮರ್ಪಿಸಿದ್ದೇನೆ, ಪುನಃ 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 ಅದನ್ನೇ ಆವರ್ತನೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಒಂದು ಸಮರ್ಪಣಾ ಭಾವ ಬರಲಿಕ್ಕೆ ಸಾಧ್ಯ. ಮೊದಲಿಗೆ ಬರೋದಿಲ್ಲ. ನಾನು ಇದನ್ನು ಕೊಡ್ತಾ ಇದ್ದೇನೆ, ಆಮೇಲೆ ಮತ್ತೆ ಮತ್ತೆ ಹೇಳೋದು. ನಮಗೆಲ್ಲ ಒಂದು ಅಪೇಕ್ಷೆ ಇರುತ್ತೆ, ಏನು, ಯಾವುದೋ ಒಂದು ದೇವಸ್ಥಾನಕ್ಕೆ ಯಾವುದೋ ಒಂದು ಸಣ್ಣದನ್ನು ದಾನ ಮಾಡ್ತೇವೆ. ಆಮೇಲೆ ಇವರೆಲ್ಲ ಹೇಳ್ಕೊಂಡು ಬರ್ತೇವೆ, ನಾನು ದಾನ ಕೊಟ್ಟದ್ದು ನೋಡಿ ಇಲ್ಲಿ ಹೀಗೆ ಹಾಕಿದ್ದಾರೆ, ದಿವಸ ನೀವೆಲ್ಲ ಹೋಗಿ ನಾದ ಮಾಡ್ತೀರಲ್ಲ, ಆ ಗಂಟೆ ನಾನು ಕೊಟ್ಟಿದ್ದು ಅಂತ. ಕೊಟ್ಟಾದ ಮೇಲೆ ಮತ್ತೆ ನಾನು ಕೊಟ್ಟಿದ್ದು ಅನ್ನುವ ಅಹಂಭಾವ ಇತ್ತು ಅಂತ ಆದರೆ ಇಲ್ಲಿ ಸಮರ್ಪಣಾ ಭಾವ ಬಂದಿದೆಯೋ ಇಲ್ವೋ ಪ್ರಾಮಾಣಿಕವಾಗಿ ನೋಡ್ಕೊಳ್ಳೋಣ. ಸಮರ್ಪಣೆ ಮಾಡಿದ್ದು ಅಂತ ಆದರೆ ಇದರ ಮೇಲೆ ನನಗೆ ಯಾವ ಅಧಿಕಾರವೂ ಇಲ್ಲ. ಹಾಗಿದ್ರೆ ಮತ್ತೆ ಹೇಗೆ ಸ್ಥಾಪನೆ ಮಾಡೋದು ನಾನು ಕೊಟ್ಟಿದ್ದು ಅಂತ? ಆ ದೇವಸ್ಥಾನದಲ್ಲಿರುವ ಟ್ರಸ್ಟಿಗಳು ಕೂಡ ಅದನ್ನೇ ಮಾಡ್ತಾರೆ, ಏನು, ಇಂಥವರು ದಾನ ಕೊಟ್ಟಿದ್ದು ಅಂತ ಲಾಂಛನ ಬರೆದು ಅದರ ಮೇಲೆ ಸ್ಥಾಪನೆ ಮಾಡೋದು. ಅದಕ್ಕೆ ಹೇಳೋದೇನು, ಮತ್ತೊಬ್ಬರಿಗೆ ಇದು ಇನ್ಸ್ಪಿರೇಷನ್ ಆಗಲಿ ಅಂತ, ಪ್ರೇರಣೆ ಆಗಲಿ.
ನೋಡಿ, ದಾನ ಕೊಡುವ ಪ್ರೇರಣೆ ಆಂತರ್ಯದಿಂದ ಬರಬೇಕಾದದ್ದು. ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ, ಯಾವ ಕ್ಷಣಕ್ಕೆ ಇದನ್ನು ಕೊಡಬೇಕು ಅಂತ ನಮ್ಮ ಆಂತರ್ಯದಲ್ಲಿ ಒಂದು ಭಾವ ಜಾಗೃತವಾಗುತ್ತೋ ತತ್ಕ್ಷಣಕ್ಕೆ ಕೊಟ್ಟು ಬಿಡಿ. ಇನ್ನೊಂದು ಕ್ಷಣ, ಆಮೇಲೆ ಮಾರನೇ ದಿನ, ಇನ್ನೊಂದು ದಿನ ಅಂತ ಯೋಚನೆ ಮಾಡಿದರೆ, ಪುಣ್ಯಕಾಲಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಈಗ ಸನ್ನಿಹಿತವಾದಂತಹ ಪುಣ್ಯಕಾಲ ಕಳೆದು ಹೋಗುತ್ತದೆ. ಕಾಲ ಪಿಬತಿ ತದ್ರಸಂ. ಯಾವ ಕಾಲದಲ್ಲಿ ಈ ಆಲೋಚನೆ ಬರುತ್ತದೋ ತತ್ಕ್ಷಣಕ್ಕೆ ಅದನ್ನು ನೆರವೇರಿಸಬೇಕು. ಇದು ನಿಜವಾದಂತಹ ಪ್ರೇರಣೆ. ನಾವೆಲ್ಲ ದಾನ ಕೊಡಿ ಅಂತ ಕೇಳಲಿಕ್ಕೆ ಹೋಗೋದು, ದಾನ ಕೊಡಲಿ ಅಂತ ಕೇಳೋದು ದಾನ ಅಲ್ಲ, ಕೇಳದೆ ಕೊಡೋದು ದಾನವಾಗುತ್ತೆ. ಧರ್ಮದಾನದ ಕುರಿತಾಗಿ ತಿಳ್ಕೊಂಡಿದ್ದೇವೆ, ಅರ್ಥದಾನದ ಕುರಿತಾಗಿ ಈಗ ತಿಳ್ಕೊಳ್ಳೋಣ. ಯಾವುದೋ ಒಂದು ಪ್ರತಿಫಲಾಪೇಕ್ಷೆಯಿಂದ ತಾನಿದನ್ನು ದಾನ ಮಾಡೋದರಿಂದ ಇಂಥದ್ದು ಯಾವುದೋ ಲಭ್ಯವಾಗುತ್ತೆ ತನಗೆ, ತಾನು ಭೌತಿಕ ಲೋಕದಲ್ಲಿ ಇದನ್ನು ಕೊಡೋದ್ರಿಂದ ಸ್ವರ್ಗದಲ್ಲಿ ನನಗೆ ಶ್ರೇಷ್ಠವಾದ ಸ್ಥಾನ ಲಭ್ಯವಾಗುತ್ತೆ, ಹಾಗಾಗಿ ಮಾಡುವಂತಹ ದಾನ, ಅರ್ಥಾಪೇಕ್ಷೆಯುಳ್ಳಂತಹ ದಾನ. ಮತ್ತೊಂದು ಕಾಮದಾನ, ಕಾಮನೆಗಾಗಿ ದಾನ, ತನ್ನ ಪಾಪ ಪರಿಹಾರಕ್ಕಾಗಿ ದಾನ. ತನಗೆ ಚರ್ಮರೋಗ ಬಂದಿದೆ, ಅದಕ್ಕಾಗಿ ಇದನ್ನು ದಾನ ಮಾಡುತ್ತೇನೆ. ಯಾರದ್ದೋ ಮೃತ್ಯುಂಟಾದಾಗ ವೈಕುಂಠ ಸಮಾರಾಧನೆ ಇತ್ಯಾದಿಗಳನ್ನು ಮಾಡುವಾಗ ದಶದಾನಗಳು ಅಂತ ಉಲ್ಲಿಖಿತವಾಗಿವೆ. ಆ ದಾನಕ್ಕೆಲ್ಲದಕ್ಕೂ ಒಂದು ಅರ್ಥ ಇದೆ. ದೋಣಿ ದಾನ ಕೊಡ್ತೇವೆ, ವೈತರಣಿ ನದಿಯನ್ನು ದಾಟಿಸಲಿಕ್ಕೆ ಬೇಕಾಗಿ ಇದು ಅಂತ. ದೀಪ ದಾನ ಕೊಡ್ತೇವೆ, ತಮ್ಮ ಅಂಧಕಾರದ ಬಾಧೆ ಉಂಟಾಗದೇ ಇರಲಿ, ಈ ಪ್ರಾಣ, ಈ ಚೇತನ ಹೋಗುವ ಎಲ್ಲ ಕಡೆಯಲ್ಲಿಯೂ ಬೆಳಕು ಸಿಗಲಿ ಅಂತ. ಒಂದೊಂದಕ್ಕೂ ವ್ಯಾಪಕವಾದಂತಹ ಅರ್ಥ ಇದೆ. ಅರ್ಥದ ಹಿನ್ನೆಲೆಯಲ್ಲಿ ಕರ್ಮದ ಪ್ರಾದುರ್ಭಾವ ಆಗಿದೆ ಹೊರತು ಅನರ್ಥವಾದದ್ದು ಕರ್ಮ ಅಲ್ಲ. ಯಜನ ಯಾಜನ ಪ್ರಕ್ರಿಯೆಯಲ್ಲಿ ನಾವು ಪರಿಣತಿಯನ್ನು ಹೊಂದಬೇಕಾಗಿದೆ. ತಾನು ಯಜ್ಞದ ಆನಂದವನ್ನು ಅವಲೋಕನ ಮಾಡಿದರೆ, ಅನುಭವಿಸಲಿಕ್ಕೆ ಶಕ್ಯನಾದರೆ ಯಜ್ಞದಿಂದ ಇಂತಹ ಆನಂದ ಇದೆ ಅಂತ ಮತ್ತೊಬ್ಬನಿಗೆ ಹೇಳಬಹುದು. ನಾವು ಯಾವುದೋ ಒಂದು ಶ್ರೇಷ್ಠ ವಿದ್ವಾಂಸರು, ವಿದುಷಿಯೋ ಬಂದು ಸಂಗೀತ ಕಚೇರಿಯನ್ನು ಕೊಟ್ಟರೆ ಕೇಳಲಿಕ್ಕೆ ಹೋಗ್ತೇವೆ. ನಮಗೆ ಅತ್ಯಂತ ಇಷ್ಟದ ವ್ಯಕ್ತಿಗಳು ಅಂತ ಕೆಲವರು ಇರ್ತಾರೆ, ಇಂಥವರು ಹಾಡಿದರೆ ನನಗೆ ತುಂಬ ಇಷ್ಟ ಆಗುತ್ತೆ. ವ್ಯಕ್ತಿಯ ಮೇಲೆ ಇಷ್ಟ ಅಲ್ಲ, ಆ ವ್ಯಕ್ತಿ ಬಳಸುವಂತಹ ರಾಗ ವೈವಿಧ್ಯತೆ ಮತ್ತು ಕೌಶಲದಲ್ಲಿ ನನಗೆ ಇಷ್ಟ ಉಂಟಾಗಿರೋದು. ಆ ಇಷ್ಟದಲ್ಲಿ ಏನು ಕಂಡುಕೊಳ್ತೇವೆ, ಯಾವುದೋ ಒಂದು ರಾಗದ ಆಲಾಪನೆಯಲ್ಲಿ ನಮಗೆ ಒಂದು ಸಂತೃಪ್ತ ಭಾವ ಬರುತ್ತೆ. ಕಣ್ಣು ತೆರೆಕೊಂಡು ಹೇಳೋದೆಲ್ಲ, ಕಣ್ಣು ಮುಚ್ಚಿಕೊಂಡು ಆಹಾ ಅಂತ ಒಂದು ದಿವ್ಯಾನುಭೂತಿಯನ್ನು ನಾವು ಆಸ್ವಾದನೆ ಮಾಡುತ್ತೇವೆ. ಯಜ್ಞ ಪ್ರಕ್ರಿಯೆಯಲ್ಲಿಯೂ ಅಧ್ಯಯನ ಪ್ರಕ್ರಿಯೆಯಲ್ಲಿಯೂ ಇದು ಇರಬೇಕಾಗಿದೆ. ಅಣೋರಣೀಯಾನ್ ಮಹತೋ ಮಹೀಯಾನ್. ನಾದದ ಪುಂಜವನ್ನು ಉತ್ಕೃಷ್ಟವಾದಂತಹ ಆಂತರ್ಯವನ್ನು ತಣಿಸುವಂತಹ ಧ್ವನಿಯಲ್ಲಿ ನಾವು ಹೇಳಲಿಕ್ಕೆ ತೊಡಗಿದರೆ, ಅಭ್ಯಾಸ ಮಾಡಲಿಕ್ಕೆ ತೊಡಗಿದರೆ, ನಮಗೆ ಈ ಮಂತ್ರಗಳು ಆಂತರ್ಯಕ್ಕೆ ಕೊಡುವಂತಹ ಸಂತೋಷದ ಅನುಭೂತಿ ಆಗಲಿಕ್ಕೆ ಸಾಧ್ಯ. ಅದನ್ನು ಹೊರತಾಗಿಸಿ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ಯುಜಂ ಹೋತಾರಂ ರತ್ನಧಾತುಮಂ, ಸ್ವರ ವರ್ಣಗಳೆಲ್ಲ ಶುದ್ಧವಾಗಿವೆ ಇವೆ, ಆದರೆ ಇದು ಆಂತರ್ಯವನ್ನು ತಲುಪುತ್ತದೆ ಅಂತ ವಿಶ್ವಾಸ ಬರೋದಿಲ್ಲ. ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ಯುಜಂ ಹೋತಾರಂ ರತ್ನಧಾತಮಂ. ಒಂದು ಪಂಕ್ತಿಗಳನ್ನು ಉಲ್ಲೇಖ ಮಾಡುತ್ತೇವೆ ಅಂತ ಆದರೆ ಅದರಲ್ಲಿರುವಂತಹ ಸ್ವಾರಸ್ಯವನ್ನು, ಶಾಬ್ದಿಕವಾದಂತಹ ಸ್ವಾರಸ್ಯವನ್ನು ಮೊದಲು ಗ್ರಹಿಸ್ತಾ ಹೋಗಬೇಕು. ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮುಂದೊಂದು ಕಾಲದಲ್ಲಿ ಅದರ ಆಂತರ್ಯದ ಧ್ವನಿಯು ನಮಗೆ ಅಭಿವ್ಯಕ್ತವಾಗಲಿಕ್ಕೆ ಅದು ಕಾರಣವಾಗುತ್ತದೆ. ಅದಕ್ಕಾಗಿಯೇ ನಿರಂತರವಾದಂತಹ ಅಭ್ಯಾಸ. ಚಿಕ್ಕಂದಿನಲ್ಲಿ ನಾನು ಕಂಠಸ್ಥ ಮಾಡಿದರೆ ಸಾಲದು, ಕಂಠಸ್ಥ ಮಾಡಿದ್ದನ್ನು ಪುನಃ 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 ಸಾಯುವವರೆಗೂ ಆವರ್ತನೆ ಮಾಡಬೇಕು. ಯಾಕೆ ಆವರ್ತನೆ? ಆವರ್ತನೆಯ ಫಲವೇ ಇದು. ಪುನಃ ಪುನಃ ಶೋಧ ಮಾಡ್ತಾ ಹೋಗುತ್ತೆ. ಒಂದೇ ಶಬ್ದವನ್ನು ಸಾವಿರಾರು ಬಾರಿ ಅನುವರ್ತನೆ ಮಾಡುವಾಗ, ಆವರ್ತನೆ ಮಾಡುವಾಗ ಆ ಶಬ್ದದ ಅನೇಕ ವಿವಿಧವಾದಂತಹ ಮುಖಗಳ ಅನಾವರಣ ಆಗತ್ತೆ. ಅದನ್ನು ಪಡೆದುಕೊಳ್ಳೋದಕ್ಕೆ, ಆ ಆಸ್ವಾದನೆಯನ್ನು ನಾವು ಅನುಭವಿಸೋದಕ್ಕೆ ಈ ಮಾರ್ಗವನ್ನು ಶ್ರೇಷ್ಠರು ಹೇಳಿದ್ದು. ನಾನು ನಿನ್ನೆ ಓದಿದ್ದೇನೆ, ಮತ್ತಿವತ್ತು ಯಾಕೆ ಓದೋದು, ಸಾಕು ಬಿಡಿ, ಇದು ಸೆಮೆಸ್ಟರ್ ಸಿಸ್ಟಮ್ ಅಲ್ಲ ಸ್ವಾಮಿ. 3 ತಿಂಗಳು ಓದ್ತೇನೆ, ಆಮೇಲೆ ಆ ಪುಸ್ತಕ ಎಸೆದು ಬಿಡ್ತೇನೆ, ಏನು ತೊಂದರೆ ಇಲ್ಲ, ಏನು ಕಸದ ಬುಟ್ಟಿಗೆ ಹಾಕೋದು ಅಥವಾ ರದ್ದಿಗೆ ಕಳಿಸೋದು, ಅದಲ್ಲ ವ್ಯವಸ್ಥೆ. ಶಿಕ್ಷಣ ಇದು ಅನುಕ್ಷಣ, ಪ್ರತಿಕ್ಷಣ.
ಕ್ಷಣ ಕ್ಷಣ ಇರೋದು ಶಿಕ್ಷಣವೇ ಹೊರತು ಕ್ಷಣಿಕವಾದದ್ದು ಶಿಕ್ಷಣ ಅಲ್ಲ. ಅದು ಕ್ಷಣ ಮಾತ್ರ. ಅನುಕ್ಷಣವಾಗಿ ಬರಬೇಕು, ಪ್ರತಿಕ್ಷಣದಲ್ಲಿಯೂ ಹಾಗೆ ಇರಬೇಕು. ಅದರಿಂದ ಶಿಕ್ಷಣ ಉಂಟಾಗತ್ತೆ ಹೊರತು ಒಂದು ಕ್ಷಣದಲ್ಲಿ ಬಂದು ಹೋಗುವಂತಹ ವ್ಯಾಪಾರವಲ್ಲ ಶಿಕ್ಷಣ ಎನ್ನುವುದು. ಅರ್ಥ ಮಾಡಿಕೊಳ್ಳೋಣ, ಅನುಸಂಧಾನ ಮಾಡೋಣ. ಯಾಜನದ ಕುರಿತಾಗಿ ಮತ್ತೊಂದಿಷ್ಟು ದೃಷ್ಟಿಕೋನಗಳನ್ನು ತೆರೆದಿಡ್ಲಿಕ್ಕಿದೆ. ನನ್ನ ಕಣ್ಣು ತುಂಬತ್ತೆ, ಪ್ರಾಯ ನಿಮ್ಮ ಮನಸ್ಸು ತುಂಬಿದರೆ ಸಂತೋಷ ಆಗತ್ತೆ. ಧನ್ಯವಾದಗಳು ಕೇಳಿದ್ದಕ್ಕಾಗಿ. ಪುನಃ ಮಂತ್ರಾನುಸಂಧಾನ ಮಾಡೋಣ. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ನಮೋ ನಮಃ.